ಒಬ್ಬೊಬ್ಬರೇ ಈಗ ಮತ್ತೆ ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಇಕ್ಬಾಲ್ ಹುಸೇನ್ ಅವರು ಶಾಸಕರು ಕೊಟ್ಟಿರುವಂತಹ ಹೇಳಿಕೆ, ಮುಖ್ಯಮಂತ್ರಿ ಆಗ್ತಾರೆ ಡಿಕೆ ಶಿವಕುಮಾರ್ ಅವರು. ಮತ್ತೆ ಡಿಕೆಶಿ ಪರ ಶಾಸಕ ಇಕ್ಬಾಲ್ ಹುಸೇನ್ ಬ್ಯಾಟ್ ಬೀಸಿದ್ದಾರೆ. ಸುಮ್ಮನೆ 6 ಅಥವಾ 9 ಅಂತ ದಿನಾಂಕ ಹೇಳಲ್ಲ ನಾನು. ನಮ್ಮ ನಾಯಕರು ಸಿಎಂ ಆಗ್ತಾರೆ ಅಂತ ಹೇಳಿದ್ದೇ ಆಗ್ತಾರೆ ಅಷ್ಟೇ. ಆ ನಿಲುವಿಗೆ ನಾನು ಕೊನೆಯವರೆಗೂ ಕೂಡ ಬದ್ಧನಾಗಿರ್ತೀನಿ ಅಂತ ಹೇಳಿದ್ದಾರೆ. ಸುಮ್ಮನೆ ವಿನಾಕಾರಣ ನಾನು ಏನೂ 6ನೇ ತಾರೀಕು 9ನೇ ತಾರೀಕು ಅಂತ ಹೇಳಲ್ಲ. ಶರಣರು ಯಾರು ಆ ಶಕ್ತಿಯನ್ನ ಭಗವಂತನಿಂದ ಪಡ್ಕೊಂಡಿದ್ದಾರೆ, ಅವರ ಒಂದು ಗುಣಗಾನದಿಂದ, ಅವರ ಒಂದು ಸ್ಪಷ್ಟನೆಯಿಂದ ನಾನು ಆ 6ನೇ ತಾರೀಕು 9ನೇ ತಾರೀಕು ಅನ್ನೋದನ್ನ ನಾನು ಕೊಟ್ಟಿದ್ದೇನೆ. ಇದು ನನ್ನ ವೈಯಕ್ತಿಕವಾದಂತ ಒಂದು ಅಭಿಪ್ರಾಯ ಅಲ್ಲ. ಇದು ಯಾರೋ ಶಿವಶರಣರು ಯಾರಿಗೆ ಭಗವಂತ ಆ ಒಂದು ಶಕ್ತಿ ಕೊಟ್ಟಿದ್ದಾನೆ ಅವರ ಒಂದು ಹೇಳಿಕೆ ಮೇಲೆ ನಾನು 6 ತಪ್ಪರು 9ನೇ ತಾರೀಕು ನಮ್ಮ ನಾಯಕರಾದಂಥ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ ಹೇಳಿದ್ದೀನಿ. ಆ ನಿಲುವಿಗೆ ನಾನು ಇವತ್ತೆಲ್ಲ ನಾನು ಕೊನೆಯವರೆಗೂ ಕೂಡ ನಾನು ಬದ್ಧವಾಗಿರ್ತೀನಿ. ಎಲ್ರಿಗೂ ಕೂಡ ರಾಜಕಾರಣದಲ್ಲಿ ಒಬ್ಬೊಬ್ರು ಯಾರಾದ್ರೂ, ಈಗ ಡಿಕೆ ಶಿವಕುಮಾರ್ ಸಾಹೇಬರು ಅಜ್ಜ ಅಂತಾರೆ, ನಾನು ಯಾವುದೋ ಒಂದು ಅಜ್ಜನ ಹಿಡ್ಕೊಳ್ತೇನೆ ಅಲ್ವಾ. ಯಾರ್ಯಾರಿಗೋ ಒಬ್ಬೊಬ್ಬರಿಗೆ ಅವರ ಹಿತೈಷಿಗಳಾಗಿ ಅವರ ಒಂದು ಇದಕ್ಕೆ ಶಕ್ತಿ ಪಡೀಲಿಕ್ಕೋಸ್ಕರ, ಅವರ ಆಶೀರ್ವಾದ ಪಡಲಿಕ್ಕೋಸ್ಕರವಾಗಿ ಯಾರು ಇರ್ತಾರಲ್ಲ. ದಿನಾಂಕ ಹತ್ರ ಬರ್ತಿದೆ ಸರ್, ಮತ್ತೆ ದೆಹಲಿಗೆ ಹೋಗ್ತಾ ಇದ್ದಾರೆ ಮಂಗಳವಾರ ಡಿಕೆ ಶಿವಕುಮಾರ್ ಅವರು. ಆಗುತ್ತಾ ಚರ್ಚೆ ಆಗುತ್ತಾ? ಅವರು ನಮ್ಮ ಪಕ್ಷದ ಅಧ್ಯಕ್ಷರು, ಅನೇಕ ವಿಚಾರಕ್ಕೆ ಅವರು ಡೆಲ್ಲಿಗೆ ಹೋಗ್ಬೇಕಾಗ್ತದೆ. ಬರೀ ಸಿಎಂ ಪಟ್ಟಕ್ಕೆ ಅಂತಲ್ಲ, ಬೇರೆ ವಿಚಾರಕ್ಕಲ್ಲ, ಸಾಕಷ್ಟು ಪಕ್ಷದ ಸಂಘಟನೆ ವಿಚಾರವಾಗಿ, ಬೇರೆ ಬೇರೆ ವಿಚಾರವಾಗಿ ಅವರು ಅವಾಗಿಂದ ಅವಾಗ ಒಬ್ಬೊಬ್ಬರೇ ಈಗ ಮತ್ತೆ ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಇಕ್ಬಾಲ್ ಹುಸೇನ್ ಅವರು ಶಾಸಕರು ಕೊಟ್ಟಿರುವಂತಹ ಹೇಳಿಕೆ, ಮುಖ್ಯಮಂತ್ರಿ ಆಗ್ತಾರೆ ಡಿಕೆ ಶಿವಕುಮಾರ್ ಅವರು. ಮತ್ತೆ ಡಿಕೆಶಿ ಪರ ಶಾಸಕ ಇಕ್ಬಾಲ್ ಹುಸೇನ್ ಬ್ಯಾಟ್ ಬೀಸಿದ್ದಾರೆ. ಸುಮ್ಮನೆ 6 ಅಥವಾ 9 ಅಂತ ದಿನಾಂಕ ಹೇಳಲ್ಲ ನಾನು. ನಮ್ಮ ನಾಯಕರು ಸಿಎಂ ಆಗ್ತಾರೆ ಅಂತ ಹೇಳಿದ್ದೇ ಆಗ್ತಾರೆ ಅಷ್ಟೇ. ಆ ನಿಲುವಿಗೆ ನಾನು ಕೊನೆಯವರೆಗೂ ಕೂಡ ಬದ್ಧನಾಗಿರ್ತೀನಿ ಅಂತ ಹೇಳಿದ್ದಾರೆ. ಸುಮ್ಮನೆ ವಿನಾಕಾರಣ ನಾನು ಏನೂ 6ನೇ ತಾರೀಕು 9ನೇ ತಾರೀಕು ಅಂತ ಹೇಳಲ್ಲ. ಶರಣರು ಯಾರು ಆ ಶಕ್ತಿಯನ್ನ ಭಗವಂತನಿಂದ ಪಡ್ಕೊಂಡಿದ್ದಾರೆ, ಅವರ ಒಂದು ಗುಣಗಾನದಿಂದ, ಅವರ ಒಂದು ಸ್ಪಷ್ಟನೆಯಿಂದ ನಾನು ಆ 6ನೇ ತಾರೀಕು 9ನೇ ತಾರೀಕು ಅನ್ನೋದನ್ನ ನಾನು ಕೊಟ್ಟಿದ್ದೇನೆ. ಇದು ನನ್ನ ವೈಯಕ್ತಿಕವಾದಂತ ಒಂದು ಅಭಿಪ್ರಾಯ ಅಲ್ಲ. ಇದು ಯಾರೋ ಶಿವಶರಣರು ಯಾರಿಗೆ ಭಗವಂತ ಆ ಒಂದು ಶಕ್ತಿ ಕೊಟ್ಟಿದ್ದಾನೆ ಅವರ ಒಂದು ಹೇಳಿಕೆ ಮೇಲೆ ನಾನು 6 ತಪ್ಪರು 9ನೇ ತಾರೀಕು ನಮ್ಮ ನಾಯಕರಾದಂಥ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ ಹೇಳಿದ್ದೀನಿ. ಆ ನಿಲುವಿಗೆ ನಾನು ಇವತ್ತೆಲ್ಲ ನಾನು ಕೊನೆಯವರೆಗೂ ಕೂಡ ನಾನು ಬದ್ಧವಾಗಿರ್ತೀನಿ. ಎಲ್ರಿಗೂ ಕೂಡ ರಾಜಕಾರಣದಲ್ಲಿ ಒಬ್ಬೊಬ್ರು ಯಾರಾದ್ರೂ, ಈಗ ಡಿಕೆ ಶಿವಕುಮಾರ್ ಸಾಹೇಬರು ಅಜ್ಜ ಅಂತಾರೆ, ನಾನು ಯಾವುದೋ ಒಂದು ಅಜ್ಜನ ಹಿಡ್ಕೊಳ್ತೇನೆ ಅಲ್ವಾ. ಯಾರ್ಯಾರಿಗೋ ಒಬ್ಬೊಬ್ಬರಿಗೆ ಅವರ ಹಿತೈಷಿಗಳಾಗಿ ಅವರ ಒಂದು ಇದಕ್ಕೆ ಶಕ್ತಿ ಪಡೀಲಿಕ್ಕೋಸ್ಕರ, ಅವರ ಆಶೀರ್ವಾದ ಪಡಲಿಕ್ಕೋಸ್ಕರವಾಗಿ ಯಾರು ಇರ್ತಾರಲ್ಲ. ದಿನಾಂಕ ಹತ್ರ ಬರ್ತಿದೆ ಸರ್, ಮತ್ತೆ ದೆಹಲಿಗೆ ಹೋಗ್ತಾ ಇದ್ದಾರೆ ಮಂಗಳವಾರ ಡಿಕೆ ಶಿವಕುಮಾರ್ ಅವರು. ಆಗುತ್ತಾ ಚರ್ಚೆ ಆಗುತ್ತಾ? ಅವರು ನಮ್ಮ ಪಕ್ಷದ ಅಧ್ಯಕ್ಷರು, ಅನೇಕ ವಿಚಾರಕ್ಕೆ ಅವರು ಡೆಲ್ಲಿಗೆ ಹೋಗ್ಬೇಕಾಗ್ತದೆ. ಬರೀ ಸಿಎಂ ಪಟ್ಟಕ್ಕೆ ಅಂತಲ್ಲ, ಬೇರೆ ವಿಚಾರಕ್ಕಲ್ಲ, ಸಾಕಷ್ಟು ಪಕ್ಷದ ಸಂಘಟನೆ ವಿಚಾರವಾಗಿ, ಬೇರೆ ಬೇರೆ ವಿಚಾರವಾಗಿ ಅವರು ಅವಾಗಿಂದ ಅವಾಗ ಒಬ್ಬೊಬ್ಬರೇ ಈಗ ಮತ್ತೆ ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಇಕ್ಬಾಲ್ ಹುಸೇನ್ ಅವರು ಶಾಸಕರು ಕೊಟ್ಟಿರುವಂತಹ ಹೇಳಿಕೆ, ಮುಖ್ಯಮಂತ್ರಿ ಆಗ್ತಾರೆ ಡಿಕೆ ಶಿವಕುಮಾರ್ ಅವರು. ಮತ್ತೆ ಡಿಕೆಶಿ ಪರ ಶಾಸಕ ಇಕ್ಬಾಲ್ ಹುಸೇನ್ ಬ್ಯಾಟ್ ಬೀಸಿದ್ದಾರೆ. ಸುಮ್ಮನೆ 6 ಅಥವಾ 9 ಅಂತ ದಿನಾಂಕ ಹೇಳಲ್ಲ ನಾನು. ನಮ್ಮ ನಾಯಕರು ಸಿಎಂ ಆಗ್ತಾರೆ ಅಂತ ಹೇಳಿದ್ದೇ ಆಗ್ತಾರೆ ಅಷ್ಟೇ. ಆ ನಿಲುವಿಗೆ ನಾನು ಕೊನೆಯವರೆಗೂ ಕೂಡ ಬದ್ಧನಾಗಿರ್ತೀನಿ ಅಂತ ಹೇಳಿದ್ದಾರೆ. ಸುಮ್ಮನೆ ವಿನಾಕಾರಣ ನಾನು ಏನೂ 6ನೇ ತಾರೀಕು 9ನೇ ತಾರೀಕು ಅಂತ ಹೇಳಲ್ಲ. ಶರಣರು
ಯಾರು ಆ ಶಕ್ತಿಯನ್ನ ಭಗವಂತದಿಂದ ಪಡ್ಕೊಂಡಿದ್ದಾರೆ ಅವರ ಒಂದು ಗುಣಗಾನದಿಂದ, ಅವರ ಒಂದು ಸ್ಪಷ್ಟನೆಯಿಂದ ನಾನು ಆ 6ನೇ ತಾರೀಕು 9ನೇ ತಾರೀಕು ಅನ್ನೋದನ್ನ ನಾನು ಕೊಟ್ಟಿದ್ದೀನಿ. ಇದು ನನ್ನ ವೈಯಕ್ತಿಕವಾದಂತ ಒಂದು ಅಭಿಪ್ರಾಯ ಅಲ್ಲ. ಇದು ಯಾರೋ ಶಿವಶರಣರು ಯಾರಿಗೆ ಭಗವಂತ ಆ ಒಂದು ಶಕ್ತಿ ಕೊಟ್ಟಿದ್ದಾನೆ ಅವರ ಒಂದು ಹೇಳಿಕೆ ಮೇಲೆ ನಾನು 6 ತಪ್ಪರು 9ನೇ ತಾರೀಕು ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ ಹೇಳಿದ್ದೀನಿ. ಆ ನಿಲುವಿಗೆ ನಾನು ಇವತ್ತೆಲ್ಲ ನಾನು ಕೊನೆಯವರೆಗೂ ಕೂಡ ನಾನು ಬದ್ಧವಾಗಿರ್ತೀನಿ. ಎಲ್ರಿಗೂ ಕೂಡ ರಾಜಕಾರಣದಲ್ಲಿ ಒಬ್ಬೊಬ್ರು ಯಾರಾದ್ರೂ, ಈಗ ಡಿ ಕೆ ಶಿವಕುಮಾರ್ ಸಾಹೇಬರು ಅಜ್ಜ ಅಂತಾರೆ, ನಾನು ಯಾವುದೋ ಒಂದು ಅಜ್ಜನಿಗೆ ಹಿಡ್ಕೊಳ್ತೀನಿ ಅಲ್ವಾ. ಯಾರ್ಯಾರಿಗೋ ಒಬ್ಬೊಬ್ಬರಿಗೆ ಅವರ ಹಿತೈಷಿಗಳಾಗಿ ಅವರ ಒಂದು ಇದಕ್ಕೆ ಶಕ್ತಿ ಪಡೀಲಿಕ್ಕೋಸ್ಕರ, ಅವರ ಆಶೀರ್ವಾದ ಪಡಲಿಕ್ಕೋಸ್ಕರವಾಗಿ ಯಾರೋ ಇರ್ತಾರಲ್ಲ. ದಿನಾಂಕ ಹತ್ರ ಬರ್ತಿದೆ ಸರ್, ಮತ್ತೆ ದೆಹಲಿಗೆ ಹೋಗ್ತಾ ಇದ್ದಾರೆ ಮಂಗಳವಾರ ಡಿ ಕೆ ಶಿವಕುಮಾರ್ ಅವರು. ಆಗುತ್ತಾ ಚರ್ಚೆ ಆಗುತ್ತಾ? ಅವರು ನಮ್ಮ ಪಕ್ಷದ ಅಧ್ಯಕ್ಷರು, ಅನೇಕ ವಿಚಾರಕ್ಕೆ ಅವರು ಡೆಲ್ಲಿಗೆ ಹೋಗ್ಬೇಕಾಗ್ತದೆ. ಬರೀ ಸಿಎಂ ಪಟ್ಟಕ್ಕೆ ಅಂತಲ್ಲ, ಬೇರೆ ವಿಚಾರಕ್ಕಲ್ಲ, ಸಾಕಷ್ಟು ಪಕ್ಷದ ಸಂಘಟನೆ ವಿಚಾರವಾಗಿ, ಬೇರೆ ಬೇರೆ ವಿಚಾರವಾಗಿ ಅವರು ಅವಾಗಿಂದ ಅವಾಗ ಒಬ್ಬೊಬ್ಬರೇ ಈಗ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಇಕ್ಬಾಲ್ ಹುಸೇನ್ ಅವರು ಶಾಸಕರು ಕೊಟ್ಟಿರುವಂತಹ ಹೇಳಿಕೆ, ಮುಖ್ಯಮಂತ್ರಿ ಆಗ್ತಾರೆ ಡಿ ಕೆ ಶಿವಕುಮಾರ್ ಅವರು. ಮತ್ತೆ ಡಿಕೆಶಿ ಪರ ಶಾಸಕ ಇಕ್ಬಾಲ್ ಹುಸೇನ್ ಬ್ಯಾಟ್ ಬೀಸಿದ್ದಾರೆ. ಸುಮ್ಮನೆ 6 ಅಥವಾ 9 ಅಂತ ದಿನಾಂಕ ಹೇಳಲ್ಲ ನಾನು. ನಮ್ಮ ನಾಯಕರು ಸಿಎಂ ಆಗ್ತಾರೆ ಅಂತ ಹೇಳಿದ್ದೇ ಆಗ್ತಾರೆ ಅಷ್ಟೇ. ಆ ನಿಲುವಿಗೆ ನಾನು ಕೊನೆಯವರೆಗೂ ಕೂಡ ಬದ್ಧನಾಗಿರ್ತೀನಿ ಅಂತ ಹೇಳಿದ್ದಾರೆ. ಸುಮ್ಮನೆ ವಿನಾಕಾರಣ ನಾನು ಏನೋ 6ನೇ ತಾರೀಕು 9ನೇ ತಾರೀಕು ಅಂತ ಹೇಳಲ್ಲ. ಶರಣರು ಯಾರು ಆ ಶಕ್ತಿಯನ್ನ ಭಗವಂತದಿಂದ ಪಡ್ಕೊಂಡಿದ್ದಾರೆ ಅವರ ಒಂದು ಗುಣಗಾನದಿಂದ, ಅವರ ಒಂದು ಸ್ಪಷ್ಟನೆಯಿಂದ ನಾನು ಆ 6ನೇ ತಾರೀಕು 9ನೇ ತಾರೀಕು ಅನ್ನೋದನ್ನ ನಾನು ಕೊಟ್ಟಿದ್ದೀನಿ. ಇದು ನನ್ನ ವೈಯಕ್ತಿಕವಾದಂತ ಒಂದು ಅಭಿಪ್ರಾಯ ಅಲ್ಲ. ಇದು ಯಾರೋ ಶಿವಶರಣರು ಯಾರಿಗೆ ಭಗವಂತ ಆ ಒಂದು ಶಕ್ತಿ ಕೊಟ್ಟಿದ್ದಾನೆ ಅವರ ಒಂದು ಹೇಳಿಕೆ ಮೇಲೆ ನಾನು 6 ತಪ್ಪರು 9ನೇ ತಾರೀಕು ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ ಹೇಳಿದ್ದೀನಿ. ಆ ನಿಲುವಿಗೆ ನಾನು ಇವತ್ತೆಲ್ಲ ನಾನು ಕೊನೆಯವರೆಗೂ ಕೂಡ ನಾನು ಬದ್ಧವಾಗಿರ್ತೀನಿ. ಎಲ್ರಿಗೂ ಕೂಡ ರಾಜಕಾರಣದಲ್ಲಿ ಒಬ್ಬೊಬ್ರು ಯಾರಾದ್ರೂ, ಈಗ ಡಿ ಕೆ ಶಿವಕುಮಾರ್ ಸಾಹೇಬರು ಅಜ್ಜ ಅಂತಾರೆ, ನಾನು ಯಾವುದೋ ಒಂದು ಅಜ್ಜನಿಗೆ ಹಿಡ್ಕೊಳ್ತೀನಿ ಅಲ್ವಾ. ಯಾರ್ಯಾರಿಗೋ ಒಬ್ಬೊಬ್ಬರಿಗೆ ಅವರ ಹಿತೈಷಿಗಳಾಗಿ ಅವರ ಒಂದು ಇದಕ್ಕೆ ಶಕ್ತಿ ಪಡೀಲಿಕ್ಕೋಸ್ಕರ, ಅವರ ಆಶೀರ್ವಾದ ಪಡಲಿಕ್ಕೋಸ್ಕರವಾಗಿ ಯಾರೋ ಇರ್ತಾರಲ್ಲ. ದಿನಾಂಕ ಹತ್ರ ಬರ್ತಿದೆ ಸರ್, ಮತ್ತೆ ದೆಹಲಿಗೆ ಹೋಗ್ತಾ ಇದ್ದಾರೆ ಮಂಗಳವಾರ ಡಿ ಕೆ ಶಿವಕುಮಾರ್ ಅವರು. ಆಗುತ್ತಾ ಚರ್ಚೆ ಆಗುತ್ತಾ? ಅವರು ನಮ್ಮ ಪಕ್ಷದ ಅಧ್ಯಕ್ಷರು, ಅನೇಕ ವಿಚಾರಕ್ಕೆ ಅವರು ಡೆಲ್ಲಿಗೆ ಹೋಗ್ಬೇಕಾಗ್ತದೆ. ಬರೀ ಸಿಎಂ ಪಟ್ಟಕ್ಕೆ ಅಂತಲ್ಲ, ಬೇರೆ ವಿಚಾರಕ್ಕಲ್ಲ, ಸಾಕಷ್ಟು ಪಕ್ಷದ ಸಂಘಟನೆ ವಿಚಾರವಾಗಿ, ಬೇರೆ ಬೇರೆ ವಿಚಾರವಾಗಿ ಅವರು ಅವಾಗಿಂದ ಅವಾಗ